ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಚಿಕ್ಕಪೇಟೆ ಬಳಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ಹೌದು, ಬೆಂಗಳೂರಿನಲ್ಲಿ ನಡೆದಂತಹ ಮತ್ತೊಂದು ಅಗ್ನಿ ಅವಘಡ ಇದು. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಸನಿಹದಲ್ಲಿಯೇ ಈ ಬೆಂಕಿ ಅನಾಹುತ ಸಂಭವಿಸಿದೆ. ಫ್ಯಾನ್ಸಿ ಸ್ಟೋರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಇಡೀ ಅಂಗಡಿ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 6 ಅಗ್ನಿಶಾಮಕ ದಳದ ವಾಹನಗಳಿಂದ ಬೆಂಕಿ ನಂದಿಸುವಂತಹ ಕೆಲಸ ಆಗಿದೆ. ದಟ್ಟ ಹೊಗೆ, ಧಗಧಗಿಸುವಂತಹ ಬೆಂಕಿ ಕ್ಷಣಾರ್ಧದಲ್ಲಿಯೇ ಇಡೀ ಅಂಗಡಿಯನ್ನು ಸುಟ್ಟು ಕರಕಲು ಮಾಡಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಮೆಟ್ರೋ ಸ್ಟೇಷನ್ ಸನಿಹದಲ್ಲಿಯೇ ಇದ್ದಂತಹ ಫ್ಯಾನ್ಸಿ ಸ್ಟೋರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಂತಹ ಪರಿಣಾಮ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮೊದಲನೇ ಮಹಡಿಯಲ್ಲಿರುವಂತಹ ಫ್ಯಾನ್ಸಿ ಸ್ಟೋರ್ ಇದು. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಮೊದಲೇ ಫ್ಯಾನ್ಸಿ ಸ್ಟೋರ್ನಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಸೇರಿದಂತೆ ಬೇರೆ ಬೇರೆ ರೀತಿಯ ವಸ್ತುಗಳಿರ್ತವೆ. ಬೆಂಕಿ ತಾಗಿದ್ದೇ ತಡ ಇಡೀ ಬಿಲ್ಡಿಂಗಿಗೆ ಬೆಂಕಿ ಆವರಿಸಿಕೊಂಡಿದೆ. ಈ ಫ್ಯಾನ್ಸಿ ಸ್ಟೋರ್ನ ವಸ್ತುಗಳು ಸುಟ್ಟು ಕರಕಲಾದಂತಹ ಪರಿಣಾಮ ಕಪ್ಪು ಹೊಗೆಯಲ್ಲಿ ಆವರಿಸ್ಕೊಳ್ತಾ ಇರುವಂಥದ್ದು. ಇಡೀ ಬಿಲ್ಡಿಂಗಿಗೇನೆ ಆ ಬೆಂಕಿ ಮತ್ತು ದಟ್ಟವಾದ ಹೊಗೆ ಆವರಿಸ್ಕೊಳ್ಳುತ್ತೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಬೆಂಕಿ ಉರಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಳೆದ ಕೆಲ ಗಂಟೆಗಳಿಂದಲೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಆದರೂ ಕೂಡ ಬೆಂಕಿ ನಂತಾ ಇಲ್ಲ. ಕಾರಣ, ಹೈಲಿ ಫ್ಲೇಮಬಲ್ ವಸ್ತುಗಳು ಒಳಗಡೆ ಇರ್ತವೆ. ಪ್ಲಾಸ್ಟಿಕ್ ಸೇರಿದಂತೆ ಬಟ್ಟೆ ವಸ್ತುಗಳು ಕೂಡ ಇರ್ತವೆ. ಹಾಗಾಗಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರಲ್ಲಿ ಅಗ್ನಿ ಅವಘಡ ಆಗಿದೆ. ಸದ್ಯ ಘಟನಾ ಸ್ಥಳದಲ್ಲೇ ಇದ್ದೇನೆ. ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 7-7:30 ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬೆಂಕಿ ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಈಗಾಗಲೇ 3-4 ಅಂಗಡಿಗಳಿಗೆ ಈ ಒಂದು ಬೆಂಕಿ ವ್ಯಾಪಿಸ್ಕೊಂಡಿದೆ. ಈಗ ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಿ, ಆ ಒಂದು ಶಾಪ್ಗಳಲ್ಲಿ ಇಟ್ಟಂತಹ ವಸ್ತುಗಳನ್ನ ಎಲ್ಲವನ್ನ ಕೂಡ ಇದೀಗ ಹೊರಗಡೆ ಎಸೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 5-6 ಅಗ್ನಿಶಾಮಕ ವಾಹನಗಳು ಕೂಡ ಬಂದಿದ್ದಾವೆ. ನಿರಂತರವಾಗಿ ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆರಂಭಿಕ ಹಂತದಲ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವಂತಹ ಅವಘಡ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಏನು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ನೋಡಿ, ಇನ್ನೂ ಕೂಡ 3-4 ಶಾಪ್ಗಳೇನಿದ್ದಾವೆ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದ್ದಾವೆ. ಮಾತನಾಡಿಸ್ತೀನಿ ಸರ್, ಎಷ್ಟು ಗಂಟೆಗೆ ಆಯ್ತು, ಏನಾಯ್ತು? ಮಾರ್ನಿಂಗ್ 7 ಗಂಟೆಗೆ. ಶಾರ್ಟ್ ಸರ್ಕ್ಯೂಟಾ ಅಥವಾ ಏನಾದ್ರೂ ಅರ್ಥಿಂಗ್? ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಎಷ್ಟು ಅಂಗಡಿಗಳಿಗೆ ಡ್ಯಾಮೇಜ್ ಆಗಿದೆ ಸರ್? ಟೋಟಲ್ 20 ಅಂಗಡಿ ಇರ್ಬೋದು ಹೊರಗಡೆ. 20 ಅಂಗಡಿ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿದೆ. ಸಿಗ್ನಲ್ ಮಾಲ್ ಲಾಸ್ ಆಗಿದೆ. ಏನು ವಸ್ತುಗಳು ಸರ್ ಇದು? ಫ್ಯಾನ್ಸಿ ಸ್ಟೋರ್ ಅಥವಾ ಬೇರೆ ಸ್ಟೋರ್, ಕಾಸ್ಮೆಟಿಕ್, ಟಾಯ್ಸ್ ಐಟಮ್ ಎಲ್ಲ ಇದೆ. ಹಾರ್ಡ್ವೇರ್ ಎಲ್ಲ ಮಿಕ್ಸ್ ಐಟಮ್, ಮಿಕ್ಸ್ಗಳೆಲ್ಲ. ಅದು ಹಂಗೆ ಕಂಟಿನ್ಯೂಸ್ ಆಗಿ ವ್ಯಾಪಿಸ್ತಾ ಇದೆಯಾ ಬೆಂಕಿ? 3 ಸತಿ ಆಗಿದೆ ಈ ವರ್ಷದಲ್ಲಿ. 3 ಸತಿ. ಫಸ್ಟ್ ಇದೇ ಸತಿ, ಇವಾಗ ಇಲ್ಲಿ 3 ಸತಿ ಆಗಿದೆ. ಅಲ್ಲ, ಇಲ್ಲೇ ಟ್ರಾನ್ಸ್ಫಾರ್ಮ್ ಕೂಡ ಇದೆ. ಇಲ್ಲಿಂದ ಏನಾದ್ರೂ ಅರ್ಥಿಂಗ್ ತರದಾಗಿನ ಅಥವಾ ಶಾರ್ಟ್ ಸರ್ಕ್ಯೂಟ್? ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ವೈರಿಂಗ್ ಸರಿಯಾಗಿ ಇಲ್ಲ ಇಲ್ಲಿ. ಓಕೆ, ನೋಡಿ, ಮತ್ತಷ್ಟು ಹೊಗೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ನಿಲ್ಲೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ದಟ್ಟವಾಗಿರುವಂತಹ ಹೊಗೆ ಕೂಡ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಈಗ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೆ ಅಗ್ನಿಶಾಮಕ ವಾಹನಗಳು ನೇರವಾಗಿ ಇಲ್ಲಿಗೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಹೇಳಿ ಕೇಳಿದ್ದು ತುಂಬಾ ಸಣ್ಣ ಪುಟ್ಟ ರಸ್ತೆಗಳು, ತುಂಬಾ ಕಿರಿದಾದಂತಹ ರಸ್ತೆಗಳು. ಸೊ ನೇರವಾಗಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಒಳ ಹೋಗಿದ್ದಾರೆ. ಇನ್ನು ಅಂಗಡಿಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ಈಗ
ಹೊರಗಡೆ ತೆಗಿತಾ ಇದ್ದಾರೆ. ಸೊ ಈ ಮೂಲಕವಾಗಿ ತಮ್ಮ ವಸ್ತುಗಳಿಗೂ ಕೂಡ ಯಾವುದೂ ಹಾನಿ ಆಗಬಾರ್ದು ಅಂತೇಳಿ ಈಗ ಸೇಫ್ ಆಗಿ ಅವುಗಳನ್ನು ಹೊರಗಡೆ ಆ ವಸ್ತುಗಳನ್ನು ತೆಗೆದುಕೊಂಡು ಬರುವಂಥ ಕೆಲಸನ ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಆಗಲೇ ಹೇಳ್ತಾ ಇದ್ರು 20 ಅಂಗಡಿಗಳಿಗೆ ಹಾನಿಯಾಗಿದೆ ಅಂತೇಳಿ. ಕಾಸ್ಮೆಟಿಕ್ಕು ಜೊತೆಗೆ ಫ್ಯಾನ್ಸಿ ಸ್ಟೋರು ಮತ್ತು ಬೇರೆ ಬೇರೆ ಅಂಗಡಿಗಳು ಇಲ್ಲಿದ್ವು, ಮೊಬೈಲ್ ಶಾಪ್ಗಳು ಕೂಡ ಇದ್ವು. ಎಲ್ಲ ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸ್ಕೊಳ್ತಾ ಇದೆ. ಸುಮಾರು 7 ಗಂಟೆ ಸುಮಾರಿಗೆ ಆಗಿರುವಂತಹ ಈ ಒಂದು ಘಟನೆ ಇನ್ನೂ ಕೂಡ ಬೆಂಕಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೋಡಿ, ಇಲ್ಲೊಂದು ಅಂಗಡಿ ಮತ್ತೆ ಆ ಭಾಗದಲ್ಲಿ ಕೆಳಗಿದ್ದಂತಹ ಎಲ್ಲ ಅಂಗಡಿಗಳಲ್ಲಿ ಕೂಡ ಈಗ ವಸ್ತುಗಳನ್ನ ಹೊರಗಡೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇನ್ನು ಯಾರನ್ನ ಕೂಡ ಒಳಭಾಗಕ್ಕೆ ಬರೋದನ್ನ ಅವಕಾಶವನ್ನ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಪೊಲೀಸರು ಆಯಾ ಭಾಗಗಳಲ್ಲಿ ಅವರನ್ನ ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ, ತಡಿತಾ ಇದ್ದಾರೆ. ಹೊಗೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಲ್ಲಿ ನಿಲ್ಲೋದಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ಇನ್ನು ಕೆಳ ಹಂತದಲ್ಲಿ ಕೂಡ ನೋಡಿ, ಇಲ್ಲಿ ಒಂದಿಷ್ಟು ಅಂಗಡಿಗಳು ಕೂಡ ಇದ್ದಾವೆ. ಸೊ ಇಲ್ಲಿದ್ದಂಥವ್ರನ್ನ ಕೂಡ, ಇಲ್ಲಿದ್ದಂಥ ವಸ್ತುಗಳನ್ನು ಕೂಡ ಈಗ ಹೊರಗಡೆ ಈಗ ಎಲ್ಲ ವಸ್ತುಗಳನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಒಳಭಾಗಕ್ಕೆ ನೋಡಿ, ಒಂದು ಆಕ್ಸಿಜನ್ನ ಇಟ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಒಳಭಾಗದಲ್ಲಿ ಇದೀಗ ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಸುಮಾರು ಸರ್ ಹೇಳಿ ಏನೆಲ್ಲ ಹಾನಿ ಆಗಿದೆ ಸರ್? ಅದೇನಿಲ್ಲ, ಇಲ್ಲಿ ಇವಾಗ ಅಂಗಡಿಗಳೆಲ್ಲ ತೆಗಿತಾ ಇದ್ದೀನಿ. ಅಲ್ಲ ಒಳಗಡೆ ಐಟಮ್ ಎಲ್ಲ ಆಚೆ ಬರ್ತಾ ಇದ್ದಾರೆ. ಇವಾಗ ಏನು ಸ್ವಲ್ಪ ಕ್ರೈಟಿಗೆ ಆಗಿದೆ. ಈ ಭಾಗದಲ್ಲಿ ಏನಿಲ್ಲ, ಆ ಸೈಡ್ ಸ್ವಲ್ಪ ಜಾಸ್ತಿ ಇದೆ ಅಂತ ಇದೆ. ಆ ಕಡೆ ಸ್ವಲ್ಪ ಫೋರ್ಸ್ ಮಾಡಿ ಅಷ್ಟೇ. ಎಷ್ಟು ಅಂಗಡಿಗಳು ಸರ್ ಒಟ್ಟು? ಅಂಗಡಿನಲ್ಲಿ ಇರ್ಬೋದು ಒಂದು ಬ್ಲಾಕ್ನಲ್ಲಿ 40 ಅಂದ್ರೆ 80 100 ಚಿಲ್ಲರ್ ಅಂಗಡಿ ಇದೆ ಇಲ್ಲಿ. ಆ ಸೈಡ್ನಲ್ಲಿ ಜಾಸ್ತಿ ಆಗಿರೋದು, ಈ ಕಡೆ ಏನಿಲ್ವಾ? ಇಲ್ಲೆಲ್ಲ ಆಯ್ತು ಸರ್, ಹೆಂಗಾಯ್ತು? ವೈರ್ ಶಾರ್ಟ್ ಇದ್ರು ಅಷ್ಟೇ, ಶಾರ್ಟ್ ಸರ್ಕ್ಯೂಟ್ ಇದೆ, ಬೇರೆ ಏನಾಗಿಲ್ಲ ಅದ್ನಲ್ಲಿ. ಅದು 3-4 ಆಗಿದೆ ಕರೆಂಟಿಂದ. ಅದು ವೈರಿಂಗ್ ಸ್ವಲ್ಪ ಪ್ರಾಬ್ಲಮ್, ಅದನ್ನೇನು ಆಗಿದೆ ಅಂಗಡಿನಲ್ಲಿ ಆಗಿರೋದು ಅದು.